ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನಾನು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನೋಡಿ, ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ಇರುವಂತಹ ಬ್ಲೌಸ್ ನ ನಾವು ಯಾವ ರೀತಿ ರೆಡಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಟಿಂಗ್ ಯಾವ ರೀತಿ ಮಾಡಿದೀವಿ ಅಂತ ನಾವು ಪೂರ್ತಿ ಎಲ್ಲ ಸಪ್ರೇಟ್ ಆಗಿ ಕಟಿಂಗ್ ಆಗಿರತ್ತೆ. ಸೊ ಇದನ್ನ ನಾವು ನೀಟಾಗಿ ನೋಡಿ ಥ್ರೆಡ್ ಪೈಪಿಂಗ್ ಯಾವ ರೀತಿ ಬಂದಿದೆ ಅಂತ. ನಾವು ಥ್ರೆಡ್ ಪೈಪಿಂಗ್ ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿರೋದು ಎಷ್ಟು ಇಂಪಾರ್ಟೆಂಟ್, ಹಾಗೆ ಇದಕ್ಕೆ ಅಟ್ಯಾಚ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಇದನ್ನ 2 ಕ್ಲಾಸ್ ನಲ್ಲಿ ನಾನು ಹೇಳ್ಕೊಟ್ಟಿದ್ದು. ಸೊ ಹಾಗಾಗಿ ಬನ್ನಿ, ಇವತ್ತಿನ ಕ್ಲಾಸ್ ನಲ್ಲಿ ನಾನು ಈ ರೀತಿ ಬ್ಲೌಸ್ ನ ನಾವು ಯಾವ ರೀತಿ ತುಂಬಾನೇ ಈಸಿ ಮೆಥಡ್ ನಲ್ಲಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಏನ್ ಕಟಿಂಗ್ ಮಾಡ್ಕೊಂಡಿದೀವಿ ಅದನ್ನ ತಗೊಳ್ಳಿ. ಈಗ ನೋಡಿ, ಇದು ಬಾಟಮ್ ಪೀಸ್ ಏನಿದೆ ಇದನ್ನ ನೋಡಿ ಮೇನ್ ಫ್ಯಾಬ್ರಿಕ್ ಜೊತೆ ನೋಡಿ, ಮೇನ್ ಫ್ಯಾಬ್ರಿಕ್ ನ ನಾವು ಯಾವುದೇ ರೀತಿ ಶೇಪ್ ನ ಕಟ್ ಮಾಡಿಲ್ಲ ಅಲ್ವಾ, ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಸ್ಟಿಚಿಂಗ್ ಮಾಡಿ ಎಕ್ಸಸ್ ನ ಕಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಸೊ ಈಗ ನೋಡಿ, ಇಲ್ಲಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಗೆ ನೀವು ಸ್ಟಿಚ್ ಹಾಕ್ಬೇಕು, ಅದಕ್ಕಿಂತ ಕೆಳಗಡೆಗೆ ಸ್ಟಿಚ್ ಹಾಕ್ಬೇಡಿ. ಅದಕ್ಕೋಸ್ಕರನೇ ನಿಮ್ಗೆ 1/4 ಇಂಚ್ ಮಾರ್ಜಿನ್ ನಾನು ಬಿಡಿಸಿರೋದು. ಸೊ ಹಾಗಾಗಿ ಈಗ ಇಲ್ಲಿ ಡೌನ್ ಅಲ್ಲಿ ಕೂಡ ಅಷ್ಟೇ, ಈಗ ಏನ್ ನಾವು 1/4 ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ ನ ಮಾಡ್ಕೊಂಡಿದೀವಿ, ಅದೇ ರೀತಿಯಾಗಿ ಡೌನ್ ಅಲ್ಲಿ ಕೂಡ ಒಂದು ಮಾರ್ಕ್ ನ ಮಾಡ್ಕೊಂಡು ನೀಟಾಗಿ ನೀವು ಇಲ್ಲಿ ಸ್ಟಿಚ್ ನ ಹಾಕೊಳ್ಳಿ. ಅವಾಗ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ, 1/4 ಇಂಚ್ ಮಾರ್ಜಿನ್ ಲೈನ್ ನ ಬಿಟ್ಟು ಅಲ್ಲಿಗೆನೆ ಸ್ಟಿಚ್ ಹಾಕಿ, ಅದಕ್ಕಿಂತ ಮೇಲೆ ಎಲ್ಲ ಸ್ಟಿಚ್ ಹಾಕ್ಬೇಡಿ. ನಮ್ಗೆ 1/4 ಇಂಚ್ ಮಾರ್ಜಿನ್ ಲೈನ್ ಬೇಕು. ಏನಕ್ಕೆ ಅಂದ್ರೆ ನಾವು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೂ ಬೇಕಾಗತ್ತೆ. ಹಾಗೇನೆ ನಮ್ಗೆ ಇಲ್ಲಿ ಮಾರ್ಜಿನ್ ಲೈನ್ ಇರೋದ್ರಿಂದ ತುದಿಯಲ್ಲಿ ಸ್ಟಿಚ್ ಹಾಕಿದ್ರೆ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ. ಅದಕ್ಕೋಸ್ಕರನೇ 1/4 ಇಂಚ್ ಮಾರ್ಜಿನ್ ಲೈನ್ ನ ನಾವು ಬಿಟ್ಕೊಂಡಿರೋದು. ಸೊ ಅದಕ್ಕೆ ಕರೆಕ್ಟ್ ಆಗಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ನೀವು ಸ್ಟಿಚ್ ನ ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಗೊಂಡ್ಪಿನಿಂದ ನೀವು ಲಾಕ್ ನ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಎಲ್ಲೂ ಕೂಡ ನಿಮ್ಗೆ ಬಟ್ಟೆ ರಿಂಕಲ್ ಅನ್ನೋದು ಬರಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿಯಾಗಿ ಮಾಡಾದ್ಮೇಲೆ ನೀಟಾಗಿ ನೀವು ಎಡ್ಜಸ್ ಗೆ ರಫ್ ನ ಹೊಡ್ಕೊಂಡಾದ್ಮೇಲೆ ನಾವೇನ್ 1/4 ಇಂಚ್ ಮಾರ್ಜಿನ್ ಬಿಟ್ಕೊಂಡಿದೀವಿ ಅದನ್ನ ಬಿಟ್ಟು ನೀಟಾಗಿ ನೀವು ಟ್ರಿಮ್ ಮಾಡ್ಕೋಬೇಕು. ನೀಟಾಗಿ ಎಲ್ಲೂ ನಿಮ್ಗೆ ಎಕ್ಸಸ್ ಕ್ಲಾತ್ ಅನ್ನೋದು ಬೇಡ. ಎಲ್ಲಿ ಎಷ್ಟು 1/4 ಇಂಚ್ ಏನ್ ಬಿಟ್ಕೊಂಡಿದೀವಿ ಅಷ್ಟು ಸಾಕು. ನೋಡಿ, ಈಗ ನಾವು ಥ್ರೆಡ್ ಪೈಪಿಂಗ್ ನ ತಗೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ಕಚ್ಚಾ ಔಟ್ ಸೈಡ್ ಗೆ ಬರ್ಬೇಕು. ನೋಡಿ, ಈ ರೀತಿಯಾಗಿ ಮಾಡಿದಾಗ ನಿಮ್ಗೆ ಇಲ್ಲಿ ಕಚ್ಚಾ ಔಟ್ ಸೈಡ್ ಗೆ ಹೋಗ್ಬೇಕು. ಆ ರೀತಿಯಾಗಿ ಇಟ್ಕೊಂಡು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡ್ಬೇಕು. 1 ಸರಿ ಅಲ್ಲದೆ 2 ಸರಿ ನೀಟಾಗಿ ಹಿಡಿದು ನೋಡ್ಕೊಳ್ಳಿ. ಈಗ ಮಾಡಿದಾಗ ನಿಮ್ಗೆ ಏನಾಗತ್ತೆ ಅಂದ್ರೆ ಕಚ್ಚಾ ಒಳಗಡೆಗೆ ಹೋಗತ್ತೆ. ಈ ರೀತಿಯಾಗಿ ಇಟ್ಕೊಂಡು ನಿಮ್ದು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ನಾವು, 1/4 ಇಂಚ್ ಮಾರ್ಜಿನ್ ಲೈನ್ ನ ಬಿಟ್ಟು ಆ ಸ್ಟಿಚ್ ಪಕ್ಕಕ್ಕೆ ನೀವು ಈ ಥ್ರೆಡ್ ಪೈಪಿಂಗ್ ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಸ್ಟಿಚ್ ಕೂಡ ಕಾಣಲ್ಲ, ಹಾಗೆ ಮಾರ್ಜಿನ್ ಲೈನ್ ಕೂಡ ಉಳ್ಕೊಳ್ಳುತ್ತೆ. ಆಗ ನಿಮ್ಗೆ ಕಚ್ಚಾ ಉಳ್ಕೊಳ್ಳೋದ್ರಿಂದ ನಿಮ್ಗೆಲ್ಲೂ ಓಪನ್ ಅಪ್ ಆಗಲ್ಲ, ಮತ್ತೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಥ್ರೆಡ್ ಪೈಪಿಂಗ್ ನ ನಾವು 2-3 ರೀತಿಯಲ್ಲಿ ಬಳಸಬಹುದು. ಇದು ಈಸಿ ಮೆಥಡ್. ನಿಮ್ಗೆ ನಾನು ಥ್ರೆಡ್ ಪೈಪಿಂಗ್ ನ ಅದಕ್ಕೋಸ್ಕರನೇ ಸ್ವಲ್ಪ ಕಚ್ಚಾ ಜಾಸ್ತಿ ಬಿಟ್ಟು 1/4 ಇಂಚಿಗೆ ನಿಮ್ಗೆ ಮಾಡಿಸಿರೋದು. ಸೊ ಇದನ್ನ ನಾವು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ, ಹಾಗೆ ಫಿನಿಶಿಂಗ್ ಮಾಡೋದಕ್ಕೆ ಕೂಡ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಈಗ ಏನ್ ಮಾಡ್ತೀರಾ ಅಂದ್ರೆ ಈ ಯೆಲ್ಲೋ ಕಲರ್ ಪೈಪಿಂಗ್ ನ ಕಟ್ ಮಾಡಬೇಡಿ. ಮೇನ್ ಫ್ಯಾಬ್ರಿಕ್ ಏನಿರತ್ತೆ ಅದ್ರದ್ದು ಕಚ್ಚಾ ಇರುತ್ತಲ್ಲ, ಈ ಕಚ್ಚಾನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಫಿನಿಶಿಂಗ್ ಬರುತ್ತೆ. ಯಾವುದೇ ಕಾರಣಕ್ಕೂ ಥ್ರೆಡ್ ಪೈಪಿಂಗ್ ಕಚ್ಚಾ ಕಟ್ ಮಾಡಬೇಡಿ, ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿ ಆದ್ಮೇಲೆ ನಮ್ಗೆ ಟರ್ನಿಂಗ್ ಈಸಿ ಆಗ್ಲಿ ಅಂತ ಕಟ್ ಮಾಡೋದು. ಈಗ ನಿಮ್ದು ಏನ್ ಥ್ರೆಡ್ ಪೈಪಿಂಗ್ ಇದೆ ಇದನ್ನ ನೋಡಿ ಈ ರೀತಿಯಾಗಿ ನಿಮ್ಗೆ ನೋಡಿ ಕಚ್ಚಾ ಎಷ್ಟು ಸಿಗತ್ತೆ ಅಂತ. ಈಗ ಫಿನಿಶಿಂಗ್ ಮಾಡೋದಕ್ಕೂ ನಿಮ್ಗೆ ಕಚ್ಚಾ ನಿಮ್ಗೆ ಥ್ರೆಡ್ ಪೈಪಿಂಗ್ ಅಲ್ಲಿ ಸಿಗತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಅನ್ನೋದನ್ನ ಮಾಡ್ಕೋಬಹುದಾಗತ್ತೆ. ಹಾಗಾಗಿನೇ ನಾನು ನಿಮ್ಗೆ ಕಚ್ಚಾ ಅನ್ನೋದನ್ನ ಎಕ್ಸ್ಟ್ರಾ ಬಿಡಿಸಿರೋದು. ನೋಡಿ, ಪೂರ್ತಿ ಸಿಗತ್ತೆ. ಸೊ ಫಸ್ಟೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದ್ ಬೇಡ. ನೋಡಿ, ಈ ರೀತಿಯಾಗಿ ಉಲ್ಟಾ ಮಾಡಿ ಈ ಎಡ್ಜಿಗೆ ಸ್ಟಿಚ್ ಹಾಕೋಬೇಕು. ಥ್ರೆಡ್ ಪೈಪಿಂಗ್ ಎಡ್ಜಿಗೆ ನೀವು ಸ್ಟಿಚ್ ನ ಹಾಕೊಳ್ಳಿ. ಸ್ಟಿಚ್ ಹಾಕೋಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೀಗಾಗತ್ತೆ ಅಷ್ಟೇ, ಆಮೇಲೆ ನೀಟಾಗಿ ಬರುತ್ತೆ. ಅದೇ ಎಡ್ಜಿಗೆ ಸ್ಟಿಚ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ಥ್ರೆಡ್ ಪೈಪಿಂಗ್ ಮೇಲೆಲ್ಲ ಸ್ಟಿಚ್ ಬರಬಾರ್ದು. ನೀಟಾಗಿ ಆ ಏನ್ ಎಡ್ಜ್ ಬಂದಿದೆ ಆ ಎಡ್ಜಿಗೆ ನಿಮ್ದು ಕಿನಾರಿ ಬರುತ್ತಲ್ಲ, ಆ ರೀತಿಯಾಗಿ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಏನಂದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಫಿನಿಶಿಂಗ್ ಆಗಿ ಕೂತ್ಕೊಳ್ಳುತ್ತೆ ಥ್ರೆಡ್ ಪೈಪಿಂಗ್ ಅನ್ನೋದು. ರಫ್ ಹೊಡಿಯೋದನ್ನ ಮರಿಬೇಡಿ. ಈಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈ ಕಚ್ಚಾ ಪೈಪಿಂಗ್ ಕಚ್ಚಾ ಏನಿದೆ ಅದನ್ನ ಹೀಗೆ ಫೋಲ್ಡ್ ಮಾಡಿ
ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಿಮ್ದು ಏನ್ ಕಚ್ಚಾ ಇದೆ ಅದೆಲ್ಲ ಇನ್ಸೈಡಿಗೆ ಹೋಗುತ್ತೆ. ಹಾಗೆ ಥ್ರೆಡ್ ಪೈಪಿಂಗ್ದು ಅಷ್ಟೇ ನೋಡಿ, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಗೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಈಸಿ ಮೆಥಡ್ ನಲ್ಲಿ ಆಗುತ್ತೆ. ಥ್ರೆಡ್ ಪೈಪಿಂಗ್ 2 ಮೆಥಡ್ ನಲ್ಲಿ ನಾವು ಕೊಡ್ಬೋದು. ಇದು ಒಂದು ಮೆಥಡ್. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ಇನ್ನೊಂದು ರೀತಿದು ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಬರ್ಬೇಕು ಅಂತ. ನೋಡಿ ಥ್ರೆಡ್ ಪೈಪಿಂಗ್ ನೀಟಾಗಿ ಬಂದಿದೆ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಈ ಬಾಡಿದು ನೋಡಿ, ನಾನು ಯಾವುದೇ ರೀತಿ ಶೇಪ್ ನ ಕಟ್ ಮಾಡಿಲ್ಲ, ಲೈನಿಂಗ್ ನ ಮಾತ್ರ ಶೇಪ್ ಕಟ್ ಮಾಡಿದೀನಿ. ಇಲ್ಲೂ ಅಷ್ಟೇ ನೋಡಿ, ಈ ರೀತಿಯಾಗಿ 1/4 ಇಂಚು ಮಾರ್ಜಿನ್ ಲೈನ್ ನ ಹಾಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾವು ಸ್ಟಿಚ್ ನ ಹಾಕೋಬೇಕು. ಇಲ್ಲಿ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ, ಇಲ್ಲಿ ಏನ್ ಬರ್ಡ್ ಶೇಪ್ ಬಂದಿದೆಯಲ್ಲ ಆ ಶೇಪ್ ಆಗ್ಬೋದು, ಕರ್ವ್ ಆಗ್ಬೋದು, ಮತ್ತೆ ಎಡ್ಜ್ ಶಾರ್ಪ್ ಬರೋ ರೀತಿಯಲ್ಲಿ ಏನ್ ಎಡ್ಜ್ ಇದೆ ಆಸ್ ಇಟ್ ಈಸ್ ಹಾಕೋಬೇಕಾಗತ್ತೆ ಸ್ಟಿಚ್ ನ. ಇದು ಕೂಡ ನಾನು ರೈಟ್ ಟು ರೈಟ್ ಎಲ್ಲ ಇಟ್ಟಿಲ್ಲ, ನಾರ್ಮಲ್ ಆಗಿ ರೈಟ್ ಟು ರಾಂಗ್ ಏನ್ ಬಂದಿರತ್ತೆ ಅದೇ ರೀತಿಯಾಗಿ ಇಟ್ಕೊಂಡಿದೀನಿ. ಇಲ್ಲಿಗೆ ಕೂಡ ಅಷ್ಟೇ, ನಾನು ಏನ್ ತೋರಿಸ್ದೆ ಅದೇ ರೀತಿಯಾಗಿ ಥ್ರೆಡ್ ಪೈಪಿಂಗ್ ನ ಮಾಡೋದು. ಸೊ ಇಲ್ಲಿ ಶೇಪ್ಸ್ ನೋಡ್ತಾ ಇದ್ದೀರಲ್ಲ, ಈ ಶೇಪ್ಸ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಮಾರ್ಕಿಂಗ್ ಚಾಕ್ ನಲ್ಲಿ ಆಸ್ ಇಟ್ ಈಸ್ ಬರ್ಬೇಕು ನಿಮ್ಗೆ ಸ್ಟಿಚಿಂಗ್ ಅಲ್ಲಿ. ಈ ತರ ಶೇಪ್ಸ್ ಇದ್ದಾಗ ನೀಡಲ್ ನ ಕೂರಿಸಿ ಪಾಯಿಂಟ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ನೀವು ಸ್ಟಿಚ್ ನ ಹಾಕೊಳ್ಳಿ. ಅವಾಗ ನಿಮ್ಗೆ ಶೇಪ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಶೇಪ್ಸ್ ಪರ್ಫೆಕ್ಟ್ ಆಗಿ ಕೂರಲ್ಲ. ಸ್ಟಿಚ್ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ, ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಶೇಪ್ ಔಟ್ ಆಯ್ತು ಅಂದ್ರೆ ನೀಟಾಗಿ ತೆಗೆದು ಮತ್ತೆ ನೀಟಾಗಿ ಸ್ಟಿಚ್ ನ ಹಾಕೋಬೇಕಾಗತ್ತೆ ನೀವು. ಇಲ್ಲ ಅಂದ್ರೆ ಶೇಪ್ಸ್ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಹಾಗೆ ನಿಮ್ದು ಏನ್ 1/4 ಇಂಚ್ ಮಾರ್ಜಿನ್ ಲೈನ್ ನಾವು ಮಾರ್ಕ್ ಮಾಡಿಸಿದೀವಿ ಅಷ್ಟು ಕರೆಕ್ಟ್ ಆಗಿ ಸ್ಟಿಚ್ ಹಾಕೊಂಡು ಈ ಎಕ್ಸೆಸ್ ಕ್ಲಾತ್ಸ್ ಏನಿದೆ ಇದನ್ನೆಲ್ಲ ಟ್ರಿಮ್ ಮಾಡಿ ತೆಗೆದ್ಬಿಡಿ. ಅಷ್ಟ ಆಯ್ತು ಅಂತಂದಾಗ ನೋಡಿ ಈ ರೀತಿಯಾಗಿ ಬರುತ್ತೆ. ಇದೇ ರೀತಿ 2 ಪೀಸ್ ನ ನೀವು ರೆಡಿ ಮಾಡ್ಕೋಬೇಕು. ಹಾಗೇನೆ ರೆಡಿ ಮಾಡಾದ್ಮೇಲೆ ನೋಡಿ ಇಟ್ಟು ನೋಡ್ಕೊಂತಾ ಇದೀನಿ ಪರ್ಫೆಕ್ಟ್ ಆಗಿ ಬಂದಿದೆಯಾ ಲೆಂತ್ ಅನ್ನೋದು. ಹಾಗೆ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ನ ಕೊಡ್ಬೇಕು ನೋಡಿ ಈ ರೀತಿಯಾಗಿ. ಅಲ್ಲದೆ ಕಚ್ಚಾ ನಿಮ್ಗೆ ಔಟ್ ಸೈಡ್ಗೆ ಬರೋ ರೀತಿಯಲ್ಲೇ ನೀವು ಹಿಡಿದು ನೀವು ಥ್ರೆಡ್ ಪೈಪಿಂಗ್ ನ ಕೊಡ್ಬೇಕಾಗತ್ತೆ. ನೋಡ್ಕೊಳ್ಳಿ ನಾನೀಗ ಯಾವ ರೀತಿ ಥ್ರೆಡ್ ಪೈಪಿಂಗ್ ನ ಕೊಡ್ತಾ ಇದ್ದೀನಿ ಅಂತ. ಮತ್ತೆ ಇಲ್ಲಿ ಎಡ್ಜಸ್ ಅಲ್ಲಿ ಕೊಡ್ಬೇಕಾದ್ರೆ ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು. ಅಂದ್ರೆ ಈ ಪಾಯಿಂಟ್ ಔಟ್ ಬರುತ್ತಲ್ಲ ಆ ತರ ಬಂದಾಗ ಸ್ವಲ್ಪ ಥ್ರೆಡ್ ಪೈಪಿಂಗ್ ನ ಪೂರ್ತಿ ಕಟ್ ಮಾಡಬೇಡಿ. ಸ್ವಲ್ಪ ಆ ಕಚ್ಚನ ಜಸ್ಟ್ ಟರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀವು ನೀಟಾಗಿ ಒಂಚೂರು ಟ್ರಿಮ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿನೂ ಅಷ್ಟೇ, ನೀವು ಏನ್ ಸ್ಟಿಚ್ ಬಂದಿದೆ ಅದ್ರ ಪಕ್ಕಕ್ಕೆ ಥ್ರೆಡ್ ಪೈಪಿಂಗ್ ಇಟ್ಟು ಸ್ಟಿಚ್ ನ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಹಿಂಗ್ ಟರ್ನ್ ಮಾಡ್ತಿರಲ್ಲ ಇಲ್ಲಿಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಮತ್ತೆ ಶೇಪ್ ಕೊಡೋದಕ್ಕೂ ಅಷ್ಟೇ ತುಂಬಾನೇ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ನೀಡಲ್ ನ ಕೂರಿಸ್ತೀವಲ್ಲ, ಕೂರಿಸಿ ಟರ್ನ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ನೀವು ಕೂರಿಸ್ತಾ ಬಂತು ಅಂದ್ರೆ ನಿಮ್ಗೆ ಶೇಪ್ ಅನ್ನೋದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಈ ತರ ವಿ ಶೇಪ್ಸ್ ಎಲ್ಲ ಬರುತ್ತಲ್ಲ ಅಂತ ಎಲ್ಮೇಲೆ ಸ್ವಲ್ಪ ಲೈಟ್ ಆಗಿ ಚೂರು ಕಟ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕೊಂಡು ಆಗಿದೆ. ಈಗ ಎಕ್ಸಸ್ ತುಂಬಾ ಇದೆ ಕ್ಲಾತ್ ಅನ್ನೋದು, ಅದನ್ನ ನಾನು ನೀಟಾಗಿ ಟ್ರಿಮ್ ಮಾಡಿ ತೆಗಿತಾ ಇದ್ದೀನಿ. ಅಲ್ಲಿಗೆ ನನಗೆ ಒಂದು 1/4 ಇಂಚಿಗಿಂತ ಕಮ್ಮಿ ಬಂದ್ರು ಸಾಕು ಮಾರ್ಜಿನ್ ಲೈನ್ ಅನ್ನೋದು. ಅದಕ್ಕೋಸ್ಕರ ತುಂಬಾ ಎಕ್ಸಸ್ ಬಂತು ಅಂತಂದ್ರೆ ನಾವು ಥ್ರೆಡ್ ಪೈಪಿಂಗ್ ನ ಹಿಂಗೆ ಉಲ್ಟಾ ಮಾಡಿ ಫಿನಿಶಿಂಗ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಮತ್ತೆ ಎಕ್ಸಸ್ ಕಚ್ಚಾ ಎಲ್ಲ ಈಚೆ ಬರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಟ್ರಿಮ್ ಮಾಡಿ ತೆಗೆದಾದ್ಮೇಲೆ ನ್ಯಾಚ್ ಮಾಡ್ಕೋಬೇಕು. ನ್ಯಾಚ್ ಮಾಡ್ಬೇಕಾದ್ರೂ ಅಷ್ಟೇ ಆ ಮೈನ್ ಫ್ಯಾಬ್ರಿಕ್ ಮಾತ್ರ ನ್ಯಾಚ್ ಮಾಡಿ. ಥ್ರೆಡ್ ಪೈಪಿಂಗ್ ಇರೋದು ಯಾವುದೇ ಕ್ಲಾತ್ ನ ನೀವು ನ್ಯಾಚ್ ನ ಮಾಡಬೇಡಿ, ಅವಾಗ ನಿಮ್ಗೆ ಫಿನಿಶಿಂಗ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಈ ರೀತಿ ನ್ಯಾಚ್ ಮಾಡಾದ್ಮೇಲೆ ನೋಡಿ ಹೀಗೆ ಉಲ್ಟಾ ಮಾಡಿ ಈ ಎಡ್ಜಿಗೆ ನೀವು ಸ್ಟಿಚ್ ನ ಹಾಕೋಬೇಕಾಗತ್ತೆ. ಇಲ್ಲಿ ಏನಾದ್ರೂ ಶೇಪ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ನ್ಯಾಚ್ ನ ಮಾಡ್ಕೊಳ್ಳಿ. ಆ ವಿ ತರ ಇರತ್ತಲ್ಲ ಆ ಶೇಪ್ ಗಳಲ್ಲಿ ಅಷ್ಟು ಫಿನಿಶಿಂಗ್ ಬರ್ದೆ ರಿಂಕಲ್ ಬರ್ತಾ ಇತ್ತು ಅಂದ್ರೆ ಇದೊಂದು ಚೂರ್ ನ್ಯಾಚ್ ನ ಮಾಡ್ಬೇಕಾಗತ್ತೆ. ನ್ಯಾಚ್ ಮಾಡಿದಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತೆ ಕಚ್ಚಾ ಎಲ್ಲ ನೋಡಿ ಈ ರೀತಿಯಾಗಿ ಎಲ್ಲೂ ನಿಮ್ಗೆ ಔಟ್ ಸೈಡ್ ಕಾಣಬಾರ್ದು, ನೀಟಾಗಿ ಫಿನಿಶಿಂಗ್ ಬರೋ ರೀತಿಯಲ್ಲಿ. ಮತ್ತೆ ಎಡ್ಜಸ್ ಅನ್ನೋದ್ರಲ್ಲಿ ಎಡ್ಜಿಗೆ ನೀವು ಸ್ಟಿಚ್ ನ ಹಾಕ್ಬೇಕು. ಈ ಥ್ರೆಡ್ ಪೈಪಿಂಗ್ ನ ಎಡ್ಜಿಗೆ ನೀವು ಸ್ಟಿಚ್ ಹಾಕಿದ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ಇಲ್ಲ ಅಂತ ಆಯ್ತು ಅಂದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫಿನಿಶಿಂಗ್ ಅನ್ನೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿ ಶೇಪ್ ಎಲ್ಲ ತಗೊಂಡಾಗ್ಲೂ ಅಷ್ಟೇ ನೋಡಿ ಈ ರೀತಿಯಾಗಿ ನೀಡಲ್ ನ ಕೂರ್ಸಿ ನೀವು ಟರ್ನ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಎಡ್ಜಿಗೆ ಸ್ಟಿಚ್ ಹಾಕಿ ಟರ್ನ್ ಮಾಡ್ಬೇಕಾದ್ರೂ ಅಷ್ಟೇ ನಿಮ್ದು ನೀಟಾಗಿ ಬರಬೇಕು. ಸ್ಟಿಚಸ್ ಎಲ್ಲ ಔಟ್ ಸೈಡ್ ಎಲ್ಲ ಬಂತು ಅಂತ ಅಂದ್ರೂ ಕೂಡ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಸೊ ನೋಡ್ಕೊಂಡು ನೀವು ಈ ರೀತಿಯಾಗಿ ಸ್ಟಿಚಸ್ ನ ಹಾಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಹಾಕೊಂಡಾದ್ಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂತ.
ಇದನ್ನು ಅಷ್ಟೇ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬೋದು ಅಥವಾ ಹೆಮ್ ಮಾಡ್ಬೋದು. ನಾನು ಹೆಮ್ಮಿಂಗೆ ಮಾಡ್ತಾ ಇದ್ದೀನಿ. ಮತ್ತೆ ಈಗ ರೆಡಿ ಆದ್ಮೇಲೆ ನೋಡಿ ಹಿಡಿದು ನೋಡ್ಕೋತಾ ಇದ್ದೀನಿ ಕರೆಕ್ಟ್ ಆಗಿ ಬರುತ್ತಾ ಲುಕಿಂಗ್ ಅನ್ನೋದು. ಮತ್ತೆ ಈ ಥ್ರೆಡ್ ಪೈಪಿಂಗ್ ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತಾ ನೋಡ್ಕೊಳ್ಳಿ. ಮತ್ತೆ ಇದನ್ನ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿರೋದು ತೋರಿಸ್ತಾ ಇದೀನಿ ನೋಡಿ. ಡಾರ್ಟು ಮತ್ತೆ ಬಾಟಮ್ ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಡಾರ್ಟು ಬಾಟಮ್ ನಾರ್ಮಲ್ ಆಗಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ರೆಡಿ ಮಾಡಿರೋದನ್ನ ಹಿಡಿದು ತೋರಿಸ್ತೀನಿ ನೋಡಿ. ನೀಟಾಗಿ ಈ ರೀತಿಯಾಗಿ ಬರ್ಬೇಕಾಗತ್ತೆ. ಈ ರೀತಿಯಾಗಿ ಬರ್ಬೇಕು ಅಂದ್ರೆ ಎಲ್ಲಿಂದ ಎಲ್ಲಿಗೆ ಇಟ್ಕೋಬೇಕು ಅನ್ನೋದನ್ನ ನೀಟಾಗಿ ಒಂದ್ಸರಿ ನೋಡ್ಕೊಂಡು, ಬೇಕು ಅಂದ್ರೆ ಒಂದು ಗುಂಪಿನ ಹಾಕೊಂಡು ಲಾಕ್ ಮಾಡ್ಕೊಂಡು ನೀವು ಸ್ಟಿಚ್ ನ ಮಾಡಿ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಬರಬಾರ್ದು, ಮತ್ತೆ ಶೇಪ್ ಔಟ್ ಆಗ್ಬಾರ್ದು. ನೀಟಾಗಿ ಆ ಶೇಪ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೋಬೇಕಾಗತ್ತೆ. ಸೊ ಎಡ್ಜ್ ಇಂದ ನೋಡಿ ಈ ರೀತಿಯಾಗಿ ನಾನು ಹಿಡಿದು ಸ್ಟಿಚ್ ಹಾಕ್ತಾ ಇದೀನಿ. ಹಾಗೆ ನಿಮ್ಗೆ ಎಲ್ಲಿ ಸ್ಟಿಚ್ ಹಾಕ್ಬೇಕು ಅಂದ್ರೆ ನಿಮ್ದು ಮಾರ್ಜಿನ್ ಲೈನ್ ಇಲ್ಲಿ ಒಂದು ಸ್ಟಿಚ್ ಬಂದಿದೆಯಲ್ಲ ಅದ್ರ ಪಕ್ಕಕ್ಕೆ ಸ್ಟಿಚ್ ಹಾಕಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಈ ಥ್ರೆಡ್ ಪೈಪಿಂಗ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರದೇ ಇರೋ ತರ ನೋಡ್ಕೊಳ್ಳಿ. ಮತ್ತೆ ರಫ್ ಹೊಡಿರಿ ಒಂದ್ 2-3 ಸತಿ. ಯಾವುದೇ ಕಾರಣಕ್ಕೂ ಅದು ಓಪನ್ ಅಪ್ ಆಗ್ಬಾರ್ದು. ಆ ರೀತಿಯಾಗಿ ನೀವು ಸ್ಟಿಚ್ ಹಾಕ್ಬೇಕು. ಅವಾಗ ನಿಮ್ಗೆ ಜಾಯಿಂಟ್ ಅನ್ನೋದು ಪರ್ಫೆಕ್ಟ್ ಆಗುತ್ತೆ. ವೇರ್ ಮಾಡಿದಾಗ ಕೂಡ ಕಂಫರ್ಟಬಲ್ ಆಗಿರುತ್ತೆ. ನೋಡಿ ಎರಡೂ ಸೈಡ್ ಈ ರೀತಿಯಾಗಿ ಸ್ಟಿಚ್ ಮಾಡಿದಾಗ ಯಾವ ರೀತಿ ಬಂದಿರುತ್ತೆ ಬ್ಲೌಸ್ ಅನ್ನೋದು. ಹಾಗೆ ನಿಮ್ಗೆ ಇಲ್ಲಿ ಮಾರ್ಜಿನ್ ಲೈನ್ ಹೋಯ್ತು ಅಂದ್ರೆ ನೋಡಿ ಇಷ್ಟು ಕರೆಕ್ಟ್ ಆಗಿ ಬರುತ್ತೆ. ಈಗ ಇಲ್ಲಿಗೆ ಏನು ಅಂದ್ರೆ ಲೂಫ್ ಮಾಡ್ಬೇಕು. ಹಾಗೆ ಲಕ್ಟನ್ಸ್ ನ ಮಾಡ್ಕೊಂಡ್ರೆ ನಿಮ್ಗೆ ಇದು ಚೆನ್ನಾಗಿ ಬರುತ್ತೆ. ಇಷ್ಟು ನಮ್ಗೆ ಬ್ಲೌಸ್ ರೆಡಿ ಆಗಿದೆ. ಈಗ ನಾವು ಲಕ್ಟನ್ ಮಾಡೋದಕ್ಕೆ ನೋಡಿ 1/4 ಇಂಚ್ ತಗೊಂಡಿದ್ದೀನಿ. ಸ್ವಲ್ಪ ಅಂದ್ರೆ ತಿಕ್ಕಾಗಿ ಬಂದಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಫೋಲ್ಡ್ ಮಾಡಿದಾಗ ಇಲ್ಲಿ ಸ್ಟಿಚ್ ಹಾಕಿದಾಗ ಸ್ವಲ್ಪ ಓಪನ್ ಅಪ್ ಅಲ್ಲಿ ಹಾಕಿ ಆಮೇಲೆ ಕ್ಲೋಸ್ ಅಲ್ಲಿ ಹಾಕ್ತಾ ಹೋಗಿ. ಅವಾಗ ನಿಮ್ಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗತ್ತೆ ಅನ್ನೋದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದೊಡ್ಡದು ಮಾಡಿ, ಆಮೇಲೆ ನಿಮ್ದು ಎಷ್ಟು ಲೂಫ್ ಬೇಕು, ತುಂಬಾ ಸಣ್ಣ ಬೇಕಾ ದಪ್ಪ ಬೇಕಾ ಮೀಡಿಯಂ ಇರ್ಲ ಇದನ್ನ ನೋಡ್ಕೊಂಡು ನೀವು ಇಲ್ಲಿ ಸ್ಟಿಚ್ ನ ಹಾಕೋಬೇಕಾಗತ್ತೆ. ನಾನು ಸ್ವಲ್ಪ ಮೀಡಿಯಂ ಅಲ್ಲೇ ಹಾಕ್ತಾ ಇದ್ದೀನಿ, ತುಂಬಾ ಸಣ್ಣಕ್ಕೆ ಏನು ಹಾಕ್ತಾ ಇಲ್ಲ, ಮೀಡಿಯಂ ಅಲ್ಲಿ ಹಾಕೋತಾ ಇದ್ದೀನಿ. ಈಗ ಇಲ್ಲಿ ಒಂದು ಯಾವ್ದಾದ್ರು ನೀಡಲ್ ನ ತಗೊಳ್ಳಿ. ಇಲ್ಲ ಲೂಫ್ ಟರ್ನರ್ ಇತ್ತು ಅಂದ್ರೆ ಬೆಟರ್. ಲೂಫ್ ಟರ್ನರ್ ಅಲ್ಲಿ ಟರ್ನ್ ಮಾಡ್ಕೋಬಹುದು. ನಾನು ನಾರ್ಮಲ್ ನೀಡಲ್ ನಲ್ಲೇ ಯಾವಾಗ್ಲೂ ಮಾಡೋದ್ರಿಂದ ನಾನು ನಾರ್ಮಲ್ ನೀಡಲ್ ನಲ್ಲೇನೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಲೂಫ್ನ, ಇದನ್ನ ಈ ರೀತಿಯಾಗಿ ತಗೊಂಡು ಇದನ್ನ ಉಲ್ಟಾ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಇದನ್ನ ಎಳ್ಕೊಂತ ಇದ್ರೆ ನಿಮ್ಗೆ ಇದು ಬರ್ತಾ ಹೋಗುತ್ತೆ. ನಾವು ಲಾಸ್ಟ್ ಅಲ್ಲಿ ಸ್ವಲ್ಪ ಲೂಸ್ ತಗೊಂಡಿರ್ತೀವಲ್ವಾ, ಹಾಗಾಗಿ ಈಸಿಯಾಗಿನೇ ಬರುತ್ತೆ. ನೀಟಾಗಿ ಉಲ್ಟಾ ಮಾಡ್ಕೋಬಹುದು ನೋಡಿ. ಬಂತು. ಈಗ ಇದನ್ನ ನೀಟಾಗಿ ಎಳ್ಕೋಬೇಕು. ಎಳ್ಕೊಂತ ಹೋಯ್ತು ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ನಿಮ್ಗೆ ಇದು ಎಷ್ಟು ತಗೋಬೇಕು, ಎಷ್ಟು ಉದ್ದ ತಗೋಬೇಕು ಅಂದ್ರೆ 1 ಮೀಟರ್ ತಗೊಂಡ್ರೆ 2 ಸೈಡಿಗೆ ಆಗತ್ತೆ. ಇಲ್ಲ ಒಂಚೂರು ಕಮ್ಮಿ ಇತ್ತು ಅಂದ್ರೆ ಅಡ್ಜಸ್ಟ್ ಆಗತ್ತೆ. ಈಗ ನೋಡಿ ನಾನು 4 ಇಂಚಸ್ಗೆ ಈ ರೀತಿಯಾಗಿ ಕಟ್ನ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ ನಲ್ಲಿ ನಾನು ಕೊಡ್ತಾ ಇದ್ದೀನಿ. ಟ್ರಯಾಂಗಲ್ ಶೇಪ್ ತುಂಬಾನೇ ಸಿಂಪಲ್ ಮೆಥಡ್ ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ತರ ಟ್ರಯಾಂಗಲ್ ಶೇಪ್ ನ ತಗೊಳ್ಳಿ. ಹಂಗೆ ನಿಮ್ದು ಏನ್ ಲೂಫ್ ರೆಡಿ ಆಗಿರುತ್ತಲ್ಲ ಅದನ್ನ ಅದ್ರ ಮಧ್ಯಕ್ಕೆ ಈಗ ಇಟ್ಕೊಂಡು ಟ್ರಯಾಂಗಲ್ ಶೇಪ್ ನಲ್ಲಿ ಸ್ಟಿಚ್ ನ ಹಾಕ್ಬೇಕು ನೋಡಿ. ಈ ರೀತಿಯಾಗಿ ಸ್ಟಿಚ್ ಹಾಕಿ ಇಲ್ಲಿ ನೀವು ಸ್ವಲ್ಪ ಇನ್ನೂ ಸಣ್ಣ ಬೇಕಾದ್ರೂ ತಗೋಬಹುದು, ದೊಡ್ಡ ಬೇಕಾದ್ರೂ ತಗೋಬಹುದು. ಮೀಡಿಯಂ ಎಷ್ಟಿದೆ ಕ್ಲಾತ್ ಅಷ್ಟಕ್ಕೆ ತಗೋತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಡಬಲ್ ಸ್ಟಿಚ್ ಹಾಕಿ ಎಡ್ಜ್ ಸ್ವಲ್ಪ ಶಾರ್ಪ್ ಆಗಿ ಬರೋ ತರಾನೇ ಸ್ಟಿಚ್ ನ ಹಾಕಿ, ಅವಾಗ ನಿಮ್ಗೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇದನ್ನ ಉಲ್ಟಾ ಮಾಡಿದಾಗ ಈ ರೀತಿಯಾಗಿ ಬಂದಿರತ್ತೆ. ಇಲ್ಲಿ ಸ್ವಲ್ಪ ಕಚ್ಚಾ ಕಾಣೋಂಗ ಆಗತ್ತಲ್ವಾ, ಸೊ ಅದನ್ನ ಏನ್ ಮಾಡಿ ಅಂದ್ರೆ ನೀಟಾಗಿ ಈ ತರ ಉಲ್ಟಾನೇ ಮಾಡ್ಬಿಟ್ಟು ನೀಟಾಗಿ ಅದು ಕಚ್ಚಾ ಒಂಚೂರು ಇಲ್ದೇ ಇರೋ ತರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದಾಗ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಕಚ್ಚಾ ಇದ್ರೆ ಅಷ್ಟು ಚಂದ ಕಾಣಿಸಲ್ಲ. ಸೊ ಈ ರೀತಿಯಾಗಿ ಈಗ ಇನ್ನೊಂದು ತೋರಿಸ್ತಾ ಇದೆ ನೋಡಿ. ಒಂದು ಡಿಸ್ಟೆನ್ಸ್ ಅನ್ನೋದನ್ನ ಇಟ್ಕೊಳ್ಳಿ. ಇದನ್ನ ಉಲ್ಟಾ ಮಾಡಿದಾಗ ಇದು ಕರೆಕ್ಟ್ ಆಗಿ ಇಲ್ಲಿಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ಈಗ ಮತ್ತೆ ಅದೇ ರೀತಿಯಾಗಿ ಉಲ್ಟಾ ಇಟ್ಕೋಬೇಕು. ನೀವು ಸೀದಾ ಇಟ್ಕೋಬೇಡಿ, ಉಲ್ಟಾ ಇಟ್ಕೊಂಡು ಸ್ಟಿಚ್ ಹಾಕಿ ಆ ಕಚ್ಚಾ ಏನಿದೆ ಇದನ್ನ ಟ್ರಿಮ್ ಮಾಡಿ ಆಮೇಲೆ ನೀವು ಸೀದಾ ಮಾಡ್ಕೋಬೇಕು. ಸೀದಾ ಮಾಡ್ಕೊಂಡಾಗ ನಿಮ್ಗೆ ಲುಕಿಂಗ್ ಅನ್ನೋದು ಚಂದ ಬರುತ್ತೆ. ಇಲ್ಲ ಆಯ್ತು ಅಂದ್ರೆ ಉಲ್ಟಾ ಆಯ್ತು ಅಂದ್ರೆ ನಿಮ್ಗೆ ಆಪೋಸಿಟ್ ಆಗಿ ಬರುತ್ತೆ. ಹಾಗಾಗಿ ನೀವು ಉಲ್ಟಾ ಇಟ್ಕೊಂಡು ಸ್ಟಿಚ್ ಹಾಕಿ ಮತ್ತೆ ಎಕ್ಸಸ್ ಏನಿದೆ ಇದನ್ನ ಟ್ರಿಮ್ ಮಾಡಿ. ಅಲ್ಲಿ ಕಚ್ಚಾ ಇಲ್ಲದೆ ಇದ್ರೇನೆ ಲುಕಿಂಗ್ ಚೆನ್ನಾಗಿ ಬರೋದು. ಸೊ ಈಗ ನೋಡಿ ಈ ರೀತಿ ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ಲಕ್ಟನ್ಸ್ ಅನ್ನೋದು ನೋಡಿ ಈ ರೀತಿ ತುಂಬಾ ಸಿಂಪಲ್ ಲಕ್ಟನ್ ಇದು. ಸೊ ಇದನ್ನ ನಾನು ಒಂದು 3 ಹಾಕಿದ್ದೀನಿ ಸಾಕಾಗತ್ತೆ ಅಂತ. ಸೊ ಇದನ್ನ ನಾವಿಲ್ಲಿ ನೋಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಬೇಕು. ಈ ಎಡ್ಜ್ ಏನ್ ಬಂದಿದೆ, ಎಡ್ಜ್ ಆ ಕಡೆ ಈ ಕಡೆ 2 ಕಡೆ ಎಡ್ಜಿಗೆ ಅಟ್ಯಾಚ್ ಮಾಡಿದ್ರೆ ನೋಡಿ ಈ ರೀತಿ ಲಕ್ಟನ್ಸ್ ರೆಡಿ ಆಗಿರುತ್ತೆ.
ತುಂಬಾನೇ ಸಿಂಪಲ್ ಆಗಿ ಕಾಣುತ್ತೆ ಮತ್ತೆ ಚಂದ ಕಾಣಿಸುತ್ತೆ. ಸೊ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡ್ತು ಅಂದ್ರೆ ನಿಮಗೆ ಒಂದು ಬರ್ಡ್ ಲುಕ್ ಅನ್ನೋದು ಬರುತ್ತೆ. ಹಾಗಾಗಿ ನಾನು ಇದು ಪೂರ್ತಿ ರೆಡಿ ಮಾಡಿದಾಗ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದು ತುಂಬಾನೇ ಈಸಿ ಮೆಥಡ್ ನಲ್ಲಿ ತೋರಿಸಿದ್ದೀನಿ, ನೀವು ಕೂಡ ಟ್ರೈ ಮಾಡಿ ನನಗೆ ವಾಟ್ಸಪ್ ನಲ್ಲಿ ಕಳಿಸಿ ನೀವು ಯಾವ ತರ ಮಾಡಿದೀರಾ ಅನ್ನೋದನ್ನ. ಇವತ್ತಿನ ಕ್ಲಾಸ್ ನಲ್ಲಿ ಇಷ್ಟು ವಿಡಿಯೋ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ಇದ್ರ ಫ್ರಂಟ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕೂಡ ಸ್ವಲ್ಪ ಡಿಸೈನ್ ಅಲ್ಲಿ ಓಪನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಏನಕ್ಕಾಯ್ತು ಅಂತಂದ್ರೆ ಫ್ರಂಟ್ ಸ್ವಲ್ಪ ಈಗೆಲ್ಲ ಟ್ರೆಂಡಿಂಗ್ ನಲ್ಲಿ ಯಾವುದು ನಾರ್ಮಲ್ ರೌಂಡ್ ನೆಕ್ ಅಲ್ಲಿ ಬರ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿನೇ ಬರ್ತಾ ಇರೋದ್ರಿಂದ ನಿಮ್ಗೆ ಒಂದು ಬ್ಲೌಸ್ ಪೂರ್ತಿ ರೆಡಿ ಆದಂಗೆ ಆಗತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಲೇ ನೋಡ್ತಾ ಹೋಗಿ, ಅವಾಗ ನಿಮ್ಗೆ 1 by 1 ಬರ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್